ರಾಜಕೀಯದ ವಿಚಾರಗಳನ್ನು ನಾವು ಚರ್ಚೆ ನಡೆಸುವಂಥ ಸಭೆಯಲ್ಲಿ ನಾಯಕರುಗಳ ಮಾತು ಹೆಂಗೆ ಬದಲಾಗುತ್ತೆ ಅನ್ನೋದನ್ನು ಮೊದಲಿಗೆ ತಿಳ್ಕೊಳ್ಳುವಂಥದ್ದು ಸೂಕ್ತ. ಯಾಕಂದರೆ ಬಿಜೆಪಿಯವರು ಪಾದಯಾತ್ರೆಯನ್ನು ಘೋಷಣೆ ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತಿದೆ, ಮೂಡಾ ಹಗರಣದ ವಿರುದ್ಧ, ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿ ರಾಜೀನಾಮೆಗೆ ಒತ್ತಾಯಿಸಿ ಸಿಬಿಐ ತನಿಖೆ ಆಗ್ರಹಿಸಿ ಇದೆಲ್ಲವೂ ಕಾರಣಗಳನ್ನು ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಹೋರಾಟವನ್ನು ನಡೆಸಬೇಕು, ಪಾದಯಾತ್ರೆ ಮಾಡಬೇಕು ಅಂತೇಳಿ ಕುಮಾರಸ್ವಾಮಿ ಅಶೋಕ್ ಅವರು ಹಾಗೆಯೇ ವಿಜೇಂದ್ರ ಅವರು ತೀರ್ಮಾನವನ್ನು ಕೈಗೊಂಡಿದ್ರು. ನಂತರ ಕುಮಾರಸ್ವಾಮಿ ಅವರ ಜೊತೆ ಕೂತ್ಕೊಂಡು ಮಾತನಾಡಿದ ದಿವಸ ಕುಮಾರಸ್ವಾಮಿ ಅವ್ರಿಗೆ ಏನು ಹೇಳಿದರು, ಇವತ್ತು ಏನು ಹೇಳ್ತಿದ್ದಾರೆ ಅನ್ನೋದು ನಿಮಗೆ ಮೊದಲಿಗೆ ತೋರಿಸ್ತೀನಿ. ರಾಜ್ಯದಲ್ಲಿ ಯಾವೊಂದು ಜನತೆ ಮುಂದೆ ಹಲವಾರು ರೀತಿಯ ಸುಳ್ಳು ಮಾತುಗಳನ್ನು ಹೇಳ್ತಕ್ಕಂಥದ್ರ ಮುಖಾಂತರ ಜನತೆಯನ್ನು ದಾರಿ ತಪ್ಪಿಸಿ ಅಧಿಕಾರಕ್ಕೆ ಬಂದ 15 ತಿಂಗಳಲ್ಲಿ ಅಧಿಕಾರ ಸ್ವೀಕಾರ ಮಾಡಿದಂಥ ಮೊದಲನೇ ದಿನದಿಂದಲೇ ಪ್ರಾರಂಭ ಆಯಿತು. ಬೆಂಗಳೂರಿನಿಂದ ಮೈಸೂರಿನವರೆಗೆ ನಮ್ಮ ಶಕ್ತಿ ಇರ್ತಕ್ಕಂಥದ್ದು ಅಷ್ಟೆಲ್ಲ ಇದ್ದು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಹೋದ ಮೇಲೆ ನಾವ್ಯಾತಿಗೆ ಬೆಂಬಲ ಕೊಡಬೇಕು. ಆದರೆ ಇವತ್ತಿನ ಈ ರೀತಿಯ ಕಾರ್ಯಕ್ರಮದಿಂದ ಸಾಧನೆ ಏನು ಮಾಡ್ತೀವಿ? ನೂರಾರು ಹಳ್ಳಿಗಳು ಉತ್ತರ ಕರ್ನಾಟಕದಲ್ಲಿ ಜಲಾವೃತವಾಗಿದೆ. ಇಂಥ ಸಂದರ್ಭದಲ್ಲಿ ನಾವು 10 ದಿವಸ ಪಾದಯಾತ್ರೆ ಹೋದರೆ ಅದು ಯಾರು ಒಮ್ಮಿಡ್ತಾರೋ. ಮೊನ್ನೆ ಪಾದಯಾತ್ರೆ ಪರವಾಗಿ ಮಾತಾಡಿದಂಥವ್ರು ಇವತ್ತು ಪಾದಯಾತ್ರೆ ಹೋದರೆ ಏನು ಕತೆ ಅಂತ ಕೇಳ್ತಾ ಇದ್ದಾರೆ. ಇದು ಕುಮಾರಸ್ವಾಮಿಯವರ ಮಾತು. ಇಷ್ಟೇ ಅಲ್ಲ, ಕುಮಾರಸ್ವಾಮಿಯವರ ಅಸಲಿ ಸಿಟ್ಟು ಹೊರ ಬಂದಿರುವಂಥದ್ದು ಒಬ್ಬ ವ್ಯಕ್ತಿಯ ವಿರುದ್ಧ, ಬಿಜೆಪಿ ನಾಯಕನ ವಿರುದ್ಧ. ಮೊನ್ನೆವರೆಗೂ ಕೂಡ ಕುಮಾರಸ್ವಾಮಿಯವರು ಎಲ್ಲ ಕಡೆಯಲ್ಲಿ ಹೇಳ್ತಾ ಇದ್ದಂಥದ್ದು ಹಾಸನದ ಪೆನ್ ಡ್ರೈವ್ ಅಂದರೆ ನಿಮ್ಗೆ ಯಾರಿದ್ದು ಅಂತೇಳಿ ಅರ್ಥ ಆಗುತ್ತೆ. ಅದು ಪ್ರಜ್ವಲ್ ರೇವಣ್ಣಗೆ ಸಂಬಂಧಪಟ್ಟಂಥ ಪೆನ್ ಡ್ರೈವನ್ನು ಹಂಚಿಕೆ ಮಾಡಿದ್ದು ಹಾಸನದಲ್ಲಿ ಯಾರು ಅಂತ ಹೇಳಿದರೆ ಅದು CD ಶಿವು ಅಂತೆಲ್ಲ ಕೇಳ್ಕೊಂಡಿದ್ರು. ಈಗ ಇಲ್ಲ ಪೆನ್ ಡ್ರೈವನ್ನು ಹಂಚಿದ್ದೆ ಪ್ರೀತಮ್ ಗೌಡ ಅನ್ನುವಂತಹ ಮಾತುಗಳನ್ನು ಕೂಡ ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಕ್ರೋಧೀಕರಿಸಿದಿರಿ, ಆ ಹೆಣ್ಣುಮಕ್ಕಳ ಮಾನಹಾರಾದ ಹಾಕಿದಿರಿ. ಆ ಹಿನ್ನೆಲೆಯಲ್ಲಿ DK ಶಿವಕುಮಾರ್ ಅವರ ಕಾನ್ಸ್ಪಿರಸಿ ಇರ್ತಕ್ಕಂಥದ್ದು ಎದ್ದು ಕಾಣ್ತಾ ಇದೆ. ಫಸ್ಟು DK ಶಿವಕುಮಾರ್ನ ಕ್ಯಾಬಿನೆಟ್ ಇಂದ ಸಸ್ಪೆಂಡ್ ಮಾಡಬೇಕು, ಡಿಸ್ಮಿಸ್ ಮಾಡಬೇಕು. ಯಾರ ಕಾರಣ ಆ ಪೆನ್ ಡ್ರೈವ್ಗಳನ್ನ ಬೀದಿ ಹಂಚಲಿಕ್ಕೆ? ನಮ್ಮ ಕುಟುಂಬಕ್ಕೆ ವಿಷ ಆಗ್ತಕ್ಕಂಥವ್ರನ್ನ ಜೊತೆಲಿ ಕೂರಿಸ್ಕೊಂಡು ಇವತ್ತು ಇದಕ್ಕೆ ನಮ್ಮ ಬೆಂಬಲ ಕೇಳ್ತಾರ. ಗೊತ್ತಿಲ್ಲ ಅವರಿಗೆ ಅಲ್ಲಿ ಏನೇ ಆಗಿದೆ ಅಂತ ಹಾಸನದಲ್ಲಿ. ಯಾರಿದಕ್ಕೆ ಕಾರಣ? ಹೀಗೆ ಒಂದು ಕಡೆ ಪ್ರೀತಮ್ ಗೌಡ ವಿರುದ್ಧ ಆರೋಪ, ಮತ್ತೊಂದು ಕಡೆಯಲ್ಲಿ DK ವಿರುದ್ಧ ಆರೋಪ. ಇವೆಲ್ಲವೂ ಕೂಡ ನೋಡ್ತಾ ಹೋದಾಗ ಕುಮಾರಸ್ವಾಮಿ ಇಂಥದ್ದು ನಿರ್ಧಾರ ಬರೋದಕ್ಕೆ ಕಾರಣ ಏನು ಅನ್ನೋದನ್ನು ನಾವು ಒಂದಿಷ್ಟು ಅಂಶಗಳ ಮೂಲಕವಾಗಿ ನೋಡ್ತಾ ಹೋಗ್ಬೋದು. ಇಲ್ಲಿ ಕೌಲು ದಾರಿಯಲ್ಲಿ ಸಾಗ್ತಾ ಇದೆ. ವಿಜೇಂದ್ರ ಅವರ ನಾಯಕತ್ವಕ್ಕೆ ಲಾಭ ಆಗುತ್ತೆ ಅನ್ನೋಂಥ ನಿರೀಕ್ಷೆಯನ್ನು ಬಿಜೆಪಿ ಇಟ್ಕೊಂಡಿದ್ರೆ ಬಿಜೆಪಿಯ ಚೇಲ ಅನ್ನುವಂಥ ಹಣಪಟ್ಟಿ ಮಾತ್ರ ನಮಗೆ ದಕ್ಕಬಹುದು ಅನ್ನೋಂಥದ್ದು JDSಗೆ ಇರುವಂಥ ಆತಂಕ. ಬಹುತೇಕ ಅವರ ಇಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ವಿಚಾರಗಳಿಗೆ ಬಂದಂಥ ಸಮಯ. ಹಾಗೆಯೇ ಸಿದ್ದರಾಮಯ್ಯ ವಿರುದ್ಧ ಜನಾಂದೋಲನ ರೂಪಿಸುವುದರಲ್ಲಿ ಬಿಜೆಪಿಯವರು ಉತ್ಸಾಹವನ್ನು ತೋರ್ತಾ ಇದ್ರೆ, ಈ ಕಡೆ JDSನವ್ರಿಗೆ ಅನಿಸ್ತಿದೆ ಒಂದು ವೇಳೆ ಸಿದ್ದರಾಮಯ್ಯವ್ರನ್ನ ಇವ್ರು ಏನಾದ್ರು ಕೆಳಗಿಳಿಸ್ಬಿಟ್ರೆ ನಾಳೆ ಅಲ್ಲಿ DK ಶಿವಕುಮಾರ್ ಅವರು ಕುಳಿತುಕೊಂಡ್ರೆ ಕತೆ ಏನು, ಮುಖ್ಯಮಂತ್ರಿ ಆದರೆ ಕತೆ ಏನು, ಅವ್ರಿಗೆ ಪಟ್ಟ ಕಟ್ಟೋದಕ್ಕೆ ನಾವಿಷ್ಟೆಲ್ಲ ಹೋರಾಟ ಮಾಡಬೇಕಾ ಅಂತೇಳಿ. ಇನ್ನು ಕಾಂಗ್ರೆಸ್ ಭ್ರಷ್ಟಾಚಾರದ ಬಗ್ಗೆ ರಾಷ್ಟ್ರವ್ಯಾಪಿ ಚರ್ಚೆ ಆಗಬೇಕು ಅನ್ನೋಂಥ ಉತ್ಸಾಹದಲ್ಲಿ ಬಿಜೆಪಿಯವರು ಇದ್ದರೆ, JDSನವರಿಗೆ ಅನವಶ್ಯಕವಾಗಿ ತಮ್ಮ ಕುಟುಂಬದ ಮೇಲೆ ಮತ್ತೆ ಆರೋಪಗಳನ್ನು ಎದುರಿಸ್ತಾ ಕೂತ್ಕೊಳ್ಬೇಕಾದ ಅವಶ್ಯಕತೆ ಇದೆಯಾ ಅನ್ನುವಂಥ ಪ್ರಶ್ನೆಯೂ ಕೂಡ ಕಾಡ್ತಾ ಇರ್ಬೋದು. ಇದು ಕೂಡ ಮೈತ್ರಿಯನ್ನು ಕೌಲು ದಾರಿಗೆ ತಂದು ನಿಲ್ಲಿಸಿದಿರುವಂಥದ್ದು. ಇನ್ನು ಸುಭದ್ರ ಸರ್ಕಾರದ ಘೋಷಣೆಗಳೇನು ಕಾಂಗ್ರೆಸ್ನವರು ಪದೇ ಮಾಡ್ತಾ ಇರ್ತಾರಲ್ಲ, ಅದಕ್ಕೆ ಒಂದು ಪೆಟ್ಟು ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ಬಿಜೆಪಿ ಯೋಚನೆ ಮಾಡ್ತಾ ಇದ್ರೆ, ಸರ್ಕಾರ ಅಭದ್ರಗೊಳಿಸೋದ್ರಿಂದ ನಮಗೇನು ಲಾಭ? ಅದರಿಂದ ಏನು JDSಗೆ 19 ಸೀಟ್ ಇದ್ದಂಥವ್ರು ಏನಾದ್ರು 90 ಸೀಟ್ಗೆ ಬರ್ತಾರಾ? ಯಾವ ಸ್ವರೂಪದಲ್ಲಿ ಲಾಭ ಆಗುತ್ತೆ? ಈ ಎಲ್ಲ ಲೆಕ್ಕಾಚಾರಗಳಲ್ಲಿ JDS ಕೂಡ ಇದ್ದೇ ಇದೆ. ಇನ್ನು ಸ್ವಪಕ್ಷೀಯರನ್ನು ಸರಿದಾರಿಗೆ ತರೋದಕ್ಕೂ ಕೂಡ ಪಾದಯಾತ್ರೆ ಹೆಲ್ಪ್ ಮಾಡ್ಬೋದು ಅನ್ನೋಂಥ, ಯಾಕಂದರೆ ಬಿಜೆಪಿಯಲ್ಲಿ ಇನ್ನೂ ಕೂಡ ಗೊಂದಲಗಳು ಸೆಟ್ಲ್ ಆಗಿಲ್ಲ. ಸ್ವಪಕ್ಷೀಯರಲ್ಲಿ ಕಿರಿಕಿರಿ ಮಾಡ್ತಾ ಇದ್ದಾರೆ, ಅವರನ್ನು ಬಾಯಿ ಮುಚ್ಚಿಸೋದಕ್ಕೂ ಕೂಡ ಇಂಥದ್ದೊಂದು ಅಸ್ತ್ರ ಬೇಕಿದೆ ಬಿಜೆಪಿಗೆ. ಆದರೆ ರೈತರ ಸಂಕಷ್ಟದಲ್ಲಿರುವಾಗ ಕೂಡ ರಾಜಕೀಯ ಮಾಡಿದರೆ ಸುಮ್ಮನಿರ್ತಾರೆ. ಯಾಕಂದರೆ ರೈತರ ಪಕ್ಷ ಅಂತ ಹೇಳಿಕೊಳ್ಳುವಂತಹ JDSಗೆ ರೈತರು ಯಾವಾಗ ಸಿಟ್ಟಾಗ್ತಾರೆ ಅನ್ನೋದು ಕೂಡ ತುಂಬ ಚೆನ್ನಾಗಿ ಗೊತ್ತಿದೆ. ಈ ಬಿತ್ತನೆ ಕಾಲದಲ್ಲಿ ನೀವು ಈ ರೀತಿಯಾಗಿ ರಾಜಕೀಯ ಮಾಡ್ಕೊಂಡು ಕೂತ್ಕೊಂಡ್ರೆ ರೈತರು ಸುಮ್ಮನೆ ಕುಳಿತುಕೊಳ್ತಾರಾ ನಮ್ಮ ಬಗ್ಗೆ ಅನ್ನುವಂಥ ಪ್ರಶ್ನೆ ಸಹಜವಾಗಿಯೇ JDSಗೆ ಕಾಡ್ತಾ ಇದೆ. ಇನ್ನು ಹಳೆ ಮೈಸೂರು ಭಾಗದಲ್ಲಿ ಪಕ್ಷ ಬಲವರ್ಧನೆ ಆಗಬಹುದು ಈ ಪಾದಯಾತ್ರೆ ಮೂಲಕವಾಗಿ ಅನ್ನುವಂತಹ ದೂರದ ಲೆಕ್ಕಾಚಾರವೂ ಕೂಡ ಬಿಜೆಪಿ ಇಟ್ಕೊಂಡಿದ್ರೆ, ಬಿಜೆಪಿಗೆ ಲಾಭ ಮಾಡಿಕೊಡೋದಕ್ಕಾಗಿ ನಾವು JDSನವರು ಪಾದಯಾತ್ರೆ ಮಾಡಬೇಕಾ ಅನ್ನುವಂಥ ಪ್ರಶ್ನೆ ಕುಮಾರಸ್ವಾಮಿಯವ್ರನ್ನ ಕಾಡ್ತಾ ಇರ್ಬೋದು. ಎಲ್ಲ ಕಾರಣಕ್ಕಾಗಿಯೇ ಕುಮಾರಸ್ವಾಮಿಯವರು ಸಿಡಿದೆದ್ದಿದ್ದಾರೆ ಬಿಜೆಪಿಯ ಧೋರಣೆಯ ವಿರುದ್ಧ. ಅದರಲ್ಲೂ ವಿಶೇಷವಾಗಿ ತಾವು ತಮ್ಮನ್ನು ಸಭೆಗೆ ಕರೆಸಿ ಅದೇ ಸಭೆಯಲ್ಲಿ ಪ್ರೀತಮ್ ಗೌಡರನ್ನು ಕೂರಿಸ್ಕೊಳ್ತಾ ಇರುವಂತಹ ವಿಚಾರದ ಬಗ್ಗೆ. ಆದರೆ ಪ್ರೀತಮ್ ಗೌಡ ಬಿಜೆಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯೂ ಕೂಡ ಆಗಿರೋದ್ರಿಂದಾಗಿ ಅವರನ್ನು ಕೂರಿಸ್ಬೇಕಾ ಬೇಡವಾ ಅನ್ನುವಂಥ ನಿರ್ಧಾರವನ್ನು ಕೈಗೊಳ್ಳಬೇಕಾಗಿರುವಂಥದ್ದು ಬಿಜೆಪಿಯವರು. ಎಲ್ಲ ಕಾರಣಕ್ಕಾಗಿಯೇ ಈ ವಿಚಾರಕ್ಕೆ ಬಂದಾಗ
ಏನು ಈ ವಿಷಯದಲ್ಲಿ ಪ್ರತಿಕ್ರಿಯೆಯನ್ನು ಕೊಡುವಂತಹ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಪ್ರೀತಮ್ ಗೌಡರು ಕೊಟ್ಟಿಲ್ಲ, ಅದು ಬೇರೆ ಮಾತು. ಈ ವಿಷಯದಲ್ಲಿ ನಾನೇನು ಕೂಡ ಮಾತನಾಡೋದಿಲ್ಲ ಅನ್ನೋಂಥ ರೀತಿಯಲ್ಲಿ ಅವರು ಸೀದಾ ಹೋಗಿದ್ದಾರೆ. ಆದರೆ ಪ್ರೀತಮ್ ಗೌಡ ಇಲ್ಲಿ ಪ್ರತಿಕ್ರಿಯೆ ಕೊಡ್ತಾರಾ ಕೊಡೋದಿಲ್ವಾ, ಯಾವ ರೀತಿಯಾಗಿ ಅವ್ರಿಗೆ ಉತ್ತರ ಕೊಡ್ತಾರೆ ಅನ್ನೋಂಥದ್ದು ಮುಂದೆ ಗೊತ್ತಾಗುತ್ತೆ. ಆದರೆ ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದು, ಮೋದಿ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದುಕೊಂಡೇ ರಾಜ್ಯ BJPಯವ್ರನ್ನ ಪ್ರಶ್ನಿಸುತ್ತಿರುವಂತಹ ಧಾಟಿಯನ್ನು ನೋಡಿದಾಗ, ಪ್ರಶ್ನಿಸೋದಕ್ಕೂ ಕೂಡ ನಾನಾ ಧಾಟಿಗಳಲ್ಲಿ ಪ್ರಶ್ನಿಸಬಹುದು, ಆದರೆ ಪ್ರಶ್ನಿಸುವಂಥ ಧಾಟಿಯನ್ನು ನೋಡಿದಾಗ ಬಹಳ ಕಿರಿಕಿರಿಗೆ ಒಳಗಾದಂತೆ ಕಾಣ್ತಾ ಇದೆ. ಬಹಳ ಸಿಟ್ಟಾಗಿದ್ದಾರೆ, ಬಹಳ ಸಿಟ್ಟಿನಿಂದ ಅವರು ಕೆಲವು ಮಾತುಗಳನ್ನು ಹೇಳಿರುವಂಥದ್ದು ಕೂಡ ಗೋಚರಿಸ್ತಾ ಇತ್ತು. ಇವೆಲ್ಲವೂ ಕೂಡ ನೋಡ್ತಾ ಹೋದರೆ ಬಹುಶಃ ಈ ಮೈತ್ರಿಯಲ್ಲಿ ಒಂದಿಷ್ಟು ಕಾರಣಗಳಿಗಾಗಿ ಕಿರಿಕಿರಿ ಶುರುವಾದಂತೆ ಗೋಚರಿಸ್ತಾ ಇರುವಂಥದ್ದು. ಹೀಗೆ ಇಲ್ಲಿ ಬಹಳ ಮುಖ್ಯವಾಗಿ ಕುಮಾರಸ್ವಾಮಿಯವರು ತಮ್ಮ ಆಕ್ಷೇಪವನ್ನು, ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಪಾದಯಾತ್ರೆಗೆ ನನ್ನ ಬೆಂಬಲ ಇಲ್ಲ, ನೈತಿಕ ಬೆಂಬಲವೂ ಕೂಡ ಇಲ್ಲ ಅಂತ ಹೇಳಿದ್ದಾರೆ. ಅಟ್ಲೀಸ್ಟ್ ನೈತಿಕ ಬೆಂಬಲ ಕೊಡ್ತೀನಿ ಅಂತಲ್ಲ ಆದರೂ ಹೇಳ್ಬೋದಾಗಿತ್ತು, ಅದನ್ನು ಕೂಡ ಇಲ್ಲ ಅಂತ ಹೇಳಿದ್ದಾರೆ. ಈ ಮೂಲಕ ಕ್ಲಿಯರ್ ಕಟ್ ಆಗಿ ಕಡ್ಡಿ ಮುರಿದಂಗೆ ಮೈತ್ರಿ ಬೇರೆ, ಪಾದಯಾತ್ರೆ ಬೇರೆ ಅನ್ನುವಂಥದ್ದನ್ನು ಅವರು ಎರಡನ್ನೂ ಕೂಡ ಬೇರೆ ಬೇರೆಯಾಗಿ ನೋಡ್ತಾ ಇದ್ದಾರೆ. ಬಹುಶಃ ಇದು ಏನೇನೆಲ್ಲ ಆಗುತ್ತೆ ಮುಂದಿನ ದಿವಸಗಳಲ್ಲಿ ಅನ್ನುವಂಥ ಕುತೂಹಲ ಇದ್ದೇ ಇರುವಂಥದ್ದು. ಇದು ಇವತ್ತಿನ ಪಂಚಾಯಿತಿ. ನಮಸ್ಕಾರ.